ಶ್ರೀಮದ್ ಭಗವದ್ಗೀತಾ ಅಧ್ಯಾಯ 2 ಸಾಂಖ್ಯಯೋಗ 41-46 ಶ್ಲೋಕಗಳ ಅರ್ಥಸಹಿತ ಭಾವಾರ್ಥ ತಿಳಿಯೋಣ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರು ನಂದನ ಬಹುಶಾಖಾ ಹ್ಯನಂತಾಶ್ಚ ಬುದ್ಧಯೋ ವ್ಯವಸಾಯಿನಾಂ. ಈ ಕರ್ಮಯೋಗ ಮಾರ್ಗದಲ್ಲಿ ಇರುವವರು ದೃಢ ಸಂಕಲ್ಪ ಹೊಂದಿರುತ್ತಾರೆ. ಅವರಿಗೆ ಒಂದೇ ಗುರಿ. ಎಲೈ ಅರ್ಜುನ, ನಿಶ್ಚಯ ಸ್ವಭಾವ ಇಲ್ಲದವರ ಬುದ್ಧಿಗೆ ಅನೇಕ ಶಾಖೆಗಳು ಇರುತ್ತವೆ. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯ ವಿಪಶ್ಚಿತಃ ವೇದವಾದರತಾಃ ಪಾರ್ಥ್ ನಾನ್ಯದಸ್ತೀತಿ ವಾದಿನಃ. ಕಾಮಾತ್ಮಾನಃ ಸ್ವರ್ಗಪರಾ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ. ಅಲ್ಪಜ್ಞಾನಿಗಳು ವೇದಗಳಲ್ಲಿನ ಹೂವಿನಂತಹ ಮಾತುಗಳಿಗೆ ಮೋಹಗೊಳ್ಳುತ್ತಾರೆ. ಈ ಮಾತುಗಳು ಸ್ವರ್ಗಲೋಕಗಳ ಪ್ರಾಪ್ತಿ, ಒಳ್ಳೆಯ ಜನ್ಮ, ಅಧಿಕಾರ ಮೊದಲಾದವುಗಳಿಗಾಗಿ ಹಲವಾರು ಕಾಮ್ಯ ಕರ್ಮಗಳನ್ನು ಶಿಫಾರಸು ಮಾಡುತ್ತದೆ. ಇಂದ್ರಿಯ ತೃಪ್ತಿ ಮತ್ತು ಶ್ರೀಮಂತ ಜೀವನಗಳನ್ನು ಬಯಸಿ ಇವಕ್ಕಿಂತ ಹೆಚ್ಚಿನದು ಏನೂ ಇಲ್ಲ ಎಂದು ಅವರು ಹೇಳುತ್ತಾರೆ. ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾ ಭರತ ಚೇತಸಾಂ ವ್ಯವಸಾಯಾತ್ಮಿಕಾ ಬುದ್ಧಿ ಸಮಾಧೌ ನ ವಿಧೀಯತೆ. ಪ್ರಾಪಂಚಿಕ ಸುಖಕ್ಕೆ ಅತಿಯಾಗಿ ಅಂಟಿಕೊಂಡವರಲ್ಲಿ, ಭೋಗದಂಥ ವಿಷಯಗಳಿಂದ ಚಿತ್ತಭ್ರಮಣೆಯಾದವರಲ್ಲಿ ಭಗವಂತನ ಭಕ್ತಿ ಸೇವೆಗಾಗಿ ದೃಢ ಸಂಕಲ್ಪ ಇರುವುದಿಲ್ಲ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್. ವೇದಗಳು ಬಹುಮಟ್ಟಿಗೆ ಭೌತಿಕ ಪ್ರಕೃತಿಯ ತ್ರೈಗುಣ್ಯದ ವಿಷಯಗಳನ್ನು ಪ್ರತಿಪಾದಿಸುತ್ತವೆ. ಆದರೆ ಅರ್ಜುನ, ನೀನು ಭೋಗ ಸಾಧನಗಳ ಕುರಿತು ಆಸಕ್ತನಾಗಬೇಡ. ಎಲ್ಲ ದ್ವಂದ್ವಗಳಿಂದ ಮುಕ್ತನಾಗಿ ಪರಮಾತ್ಮನಲ್ಲಿ ಸ್ಥಿತನಾಗಿ ಅಂತಃಕರಣವನ್ನು ಹತೋಟಿಯಲ್ಲಿಡುವವನಾಗು. ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಷು ಬ್ರಾಹ್ಮಣಸ್ಯ ವಿಜಾನತಃ. ಒಂದು ಸಣ್ಣ ಬಾವಿ ಮಾಡುವ ಕೆಲಸವನ್ನೆಲ್ಲ ದೊಡ್ಡ ಜಲಾಶಯವೂ ಮಾಡಬಲ್ಲದು. ಹಾಗೆಯೇ ವೇದಗಳ ಹಿಂದಿರುವ ಉದ್ದೇಶಗಳನ್ನು ತಿಳಿದವನಿಗೆ ಎಲ್ಲ ಪ್ರಯೋಜನವೂ ಆಗುತ್ತದೆ. ಭಾವಾರ್ಥ. ಶ್ಲೋಕ 41ರಲ್ಲಿ ಶ್ರೀಕೃಷ್ಣ ಹೇಳ್ತಿದ್ದಾನೆ, ಕೃಷ್ಣ ಪ್ರಜ್ಞೆಯಿಂದ ಕೆಲಸ ಮಾಡುವವನು, ಅಂದರೆ ಕರ್ಮಫಲದ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡುವವನು, ಅಂತಹ ಮಾರ್ಗದಲ್ಲಿ ಸಾಗುವವನು, ಅಂತಹ ಮನುಷ್ಯನು ಬದುಕಿನ ಅತ್ಯುನ್ನತ ಪರಿಪೂರ್ಣತೆಯನ್ನು ಪಡೆಯಬಹುದಾದ ದೃಢ ಸಂಕಲ್ಪವನ್ನು ಹೊಂದಿರ್ತಾನೆ. ಆತನಿಗೆ ಒಂದು ನಿರ್ದಿಷ್ಟ ಗುರಿ ಅಂತ ಇರುತ್ತೆ. ಆತನ ಮನದಿಂದ ಹದಗೊಂಡ ಮಾತು ಒಂದೇ ರೀತಿಯಾಗಿರುತ್ತೆ. ಅದೇ ಚಂಚಲ ಮನಸ್ಕನಿಗೆ, ನಿಶ್ಚಯ ಸ್ವಭಾವ ಇಲ್ಲದವನಿಗೆ ಆಡುವ ಮಾತುಗಳಲ್ಲಿ ಏಕರೂಪತೆ ಇರೋದಿಲ್ಲ. ಅಲ್ಲದೆ ಅವರಾಡುವ ಮಾತು ಸಾಗುವ ಮಾರ್ಗಗಳು ಟಿಸಿಲು ದಾರಿಯಾಗಿರುತ್ತೆ, ಕವಲೊಡೆದಿರುತ್ತೆ. ಈ ದೃಢ ಸಂಕಲ್ಪ ಬರಬೇಕು ಅಂದರೆ ದೃಢ ಸಂಕಲ್ಪಕ್ಕೆ ಜ್ಞಾನವೇ ಆಧಾರ. ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯ ಎಂದರೆ ಕೃಷ್ಣನೇ ಎಲ್ಲ ವ್ಯಕ್ತ ಕಾರಣಗಳಿಗೂ ತಾಯಿ ಬೇರು ಎಂದು ನಂಬಿರುವಂತಹ ಒಂದು ಆತ್ಮ ಅಂತ ತಿಳ್ಕೊಳ್ಬೇಕು. ಈಗ ಹೇಗೆ ಮರಕ್ಕೆ ನೀರೆರೆದರೆ ಅದೇ ಕೊಂಬೆ ರೆಂಬೆ ಟೊಂಗೆಗಳಿಗೂ ನೀರು ಹೇಗೆ ಸಾಗುತ್ತೋ ಎಲ್ಲ ಅಂಗಾಂಗಗಳಿಗೂ, ಅದೇ ರೀತಿ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯ ಆತ ಮಾಡುವ ಪ್ರತಿಯೊಂದು ಕೆಲಸಕ್ಕೂ, ತನಗೂ ತನ್ನ ಸಂಸಾರಕ್ಕೂ ಸಮಾಜಕ್ಕೂ ದೇಶಕ್ಕೂ ಮನುಕುಲಕ್ಕೂ ಎಲ್ಲರಿಗೂ ಅತ್ಯುನ್ನತ ಸೇವೆಯನ್ನು ಸಲ್ಲಿಸಬಹುದಾಗಿರ್ತದೆ. ಹಾಗಾಗಿ ಈ ಸತ್ಯವನ್ನು ಅರಿತವರ ಮಾರ್ಗದರ್ಶನದಂತೆ ನಡೆ ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶ ನೀಡ್ತಾ ಇದ್ದಾನೆ. ಇನ್ನು ಶ್ಲೋಕ 42-43ರಲ್ಲಿ ವೇದದ ಬಗ್ಗೆ ತಿಳಿಯದವರು ಅಥವಾ ವೇದದ ಬಗ್ಗೆ ವಾದಿಸುವಂಥವರು, ಮೇಲ್ನೋಟಕ್ಕೆ ಮಾತ್ರ ವೇದದ ಬಗ್ಗೆ ತಿಳಿದುಕೊಂಡಿರುವವರು, ಅದರ ಆಳಾಗಲದ ಬಗ್ಗೆ ಅರಿಯದವರು, ಅಲ್ಪಜ್ಞಾನಿಗಳು ಏನು ಹೇಳ್ತಾರೆ, ಸ್ವರ್ಗವೇ ಪರಮ ಪ್ರಾಪ್ಯ ವಸ್ತು ಅಂತ ಅನ್ಕೊಂಡಿರ್ತಾರೆ ಅವರು. ಹಾಗೂ ಸ್ವರ್ಗಕ್ಕಿಂತ ಮಿಗಿಲಾದುದು ಇನ್ನೊಂದಿಲ್ಲ ಅಂತ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಕರ್ಮಫಲ, ಭೋಗ ಮತ್ತು ಐಶ್ವರ್ಯದ ಪ್ರಾಪ್ತಿಗಾಗಿ ಅನೇಕ ಪ್ರಕಾರದ ಕ್ರಿಯೆಗಳನ್ನು ಮಾಡಲಿಕ್ಕೆ ಇಷ್ಟಪಡ್ತಾರೆ. ಅಂದರೆ ವೇದದಲ್ಲಿ ಹೇಳಿದೆ, ಸ್ವರ್ಗಕ್ಕೆ ಸೇರುವುದಾದರೆ ಜ್ಯೋತಿಷ್ಠೋಮ ಯಾಗಗಳನ್ನು ಮಾಡಬೇಕು ಅಂತ. ಆ ರೀತಿ ಹೋಮಗಳನ್ನು ಮಾಡಿದರೆ ನಾವು ನೇರವಾಗಿ ಸ್ವರ್ಗವನ್ನು ಸೇರಬಹುದು ಎಂಬುದು ಅವರ ಒಂದು ಆಕಾಂಕ್ಷೆ. ಆ ರೀತಿಯ ಅಜ್ಞಾನಿಗಳು ಅಂದ್ಕೊಂಡಿರ್ತಾರೆ.
ಅಲ್ಲದೆ ಅವರು ಸ್ವರ್ಗದ ವೈಭವ ಮತ್ತು ಇಂದ್ರಿಯ ಭೋಗಗಳಿಂದ ಆಕರ್ಷಿತರಾಗಿರ್ತಾರೆ. ನಾವು ಸ್ವರ್ಗ ಸೇರಿದರೆ ಅಲ್ಲಿ ನಾನಾ ರೀತಿಯ ಸುಖ, ಶಾಂತಿ, ನೆಮ್ಮದಿಯಿಂದ ಇರಬಹುದು, ಅಲ್ಲಿಯ ವೈಭವಗಳಿಂದ ಸುಖ ಸೂರ್ಯಗಳನ್ನು ಹೊಂದಬಹುದು ಅಂತ ಅಂದ್ಕೊಂಡಿರ್ತಾರೆ. ಅಲ್ಲದೆ ವೇದದಲ್ಲಿ ಹೇಳಿರ್ತದೆ, ಚಾತುರ್ಮಾಸದ ವಿಧಿಗಳನ್ನು ಆಚರಿಸುವವರು ಅಮರರಾಗಲು, ಎಂದೆಂದು ಸುಖವಾಗಿರಲು ಸೋಮರಸ ಅಂದರೆ ಮದ್ಯ ಸುರಪಾನವನ್ನ ಮಾಡಬಹುದು ಅಂತ. ಆ ರೀತಿ ಅನ್ಕೊಂಡಿರುವವರು ವೇದದ ಬಗ್ಗೆ ಪೂರ್ಣವಾದ ಜ್ಞಾನವನ್ನು ಹೊಂದಿರುವವರು ಅಲ್ಲ. ಅವರು ವೇದದಲ್ಲಿರುವಂತಹ ಈ ಸುಖ ಪಡುವಂತಹ ಮಾತುಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ತಮಗೆ ಬೇಕಾದಂತೆ ಅದನ್ನ ಸಂತೋಷದಿಂದ ಒಪ್ಪಿಕೊಳ್ತಾರೆ ಹೊರತು ಉಳಿದ ಮಾತುಗಳನ್ನ ನಿರ್ಲಕ್ಷ್ಯ ಮಾಡ್ತಾರೆ. ಶ್ಲೋಕ 44ರಲ್ಲಿ ಮುಂದುವರೆದು ಹೇಳ್ತಾನೆ, ಈ ರೀತಿ ಭೋಗ ಮತ್ತು ಪ್ರಾಪಂಚಿಕ ಸಂಪತ್ತಿಗೆ ಅತಿಯಾಗಿ ಆಸೆ ಪಡುವಂತವರು, ಐಹಿಕ ಸುಖ ಭೋಗಗಳಿಗೆ, ಐಶ್ವರ್ಯಗಳಿಗೆ ಆಸೆ ಪಡುವಂತವರಲ್ಲಿ ದೇವರ ಬಗ್ಗೆ ಅಚಲವಾದ ಮನಸ್ಸು ಇರುವುದಿಲ್ಲ, ಏಕಾಗ್ರತೆ ಇರುವುದಿಲ್ಲ, ಸಮಾಧಿ ಸ್ಥಿತಿ ಇರೋದಿಲ್ಲ. ಅವರು ಏಕಾಗ್ರತೆಯಿಂದ ದೇವರನ್ನು ಧ್ಯಾನ ಮಾಡಲು ಸಾಧ್ಯವಿಲ್ಲ. ಕೇವಲ ಫಲಾಪೇಕ್ಷೆಗಾಗಿ ಹೋಮಹವನ ಮಾಡುವುದು, ನನಗೆ ಅದು ಬೇಕು ಇದು ಬೇಕು ಅಂದ್ಕೊಂಡು ಸ್ವಾರ್ಥಕ್ಕಾಗಿ ಹೋಮಹವನ ಮಾಡುವುದು, ದೇವರ ಬಗ್ಗೆ ಅಲ್ಲಿ ಏಕಾಗ್ರತೆ ಅನ್ನೋದೇ ಇರುವುದಿಲ್ಲ, ಕಾಟಾಚಾರಕ್ಕೆ ಮಾಡ್ತಿರ್ತಾರೆ. ಹಾಗಾಗಿ ಈ ಒಂದು ಕೃಷ್ಣ ಪ್ರಜ್ಞೆ ಇಲ್ಲದವರಲ್ಲಿ, ಈ ಸಮಾಧಿ ಸ್ಥಿತಿಗೆ ಹೋಗಲು ಸಾಧ್ಯ ಇಲ್ಲದವರು ಏನೇ ಹೋಮಹವನ ಮಾಡಿದರೂ ಸಹ ಅದು ಪ್ರಯೋಜನ ಇಲ್ಲ ಅಂತ ಶ್ರೀಕೃಷ್ಣ ಹೇಳ್ತಿದ್ದಾನೆ. ಶ್ಲೋಕ 45ರಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳ್ತಾನೆ, ನೀನು ತ್ರೈಗುಣ್ಯಗಳನ್ನು ಮೀರಿದವನಾಗು ಅಂತ. ಅಂದ್ರೆ ಸತ್ವಗುಣ, ರಜಗುಣ ಮತ್ತು ತಮಗುಣ, ಈ 3 ಗುಣಗಳನ್ನು ಮೀರಿದವನಾಗು. ಅಂದ್ರೆ ನೀನು ಫಲಾಪೇಕ್ಷೆಗಳನ್ನು ಇಟ್ಕೊಂಡು ಸ್ವಾರ್ಥ ಸಾಧನೆಯನ್ನು ಮಾಡ್ತಾ ನೀನು ಯಾವುದೇ ಅಪೇಕ್ಷೆ ಇಟ್ಕೊಂಡು ಯಜ್ಞ ಯಾಗಾದಿಗಳನ್ನು ಅಥವಾ ಯಾವುದೇ ಕಾರ್ಯಗಳನ್ನು ಮಾಡಬೇಡ. ಅವುಗಳನ್ನೆಲ್ಲವನ್ನು ಮೀರಿದವನಾಗಬೇಕು ನೀನು. ಯಾವುದೇ ಲಾಭ ಮತ್ತು ಯೋಗಕ್ಷೇಮದ ಆಕಾಂಕ್ಷೆ ಇರಬಾರದು. ಹರ್ಷ ಅಥವಾ ದುಃಖದ ಯೋಚನೆ ಇರಬಾರದು ನಿನಗೆ. ಈ ಎಲ್ಲ ಚಿಂತೆಗಳನ್ನು ತೊರೆದವನಾಗಿ ನೀನು ಆತ್ಮದಲ್ಲಿ ನಿಷ್ಠನಾಗಿ ನೀನು ನಿನ್ನ ಕರ್ತವ್ಯವನ್ನು ಮಾಡಬೇಕು. ನೀನು ತ್ರೈಗುಣ್ಯಗಳನ್ನು ಮೀರಿದವನಾಗಬೇಕು ಅಂತ ಹೇಳ್ತಾನೆ. ಶ್ಲೋಕ 46ರಲ್ಲಿ ಶ್ರೀಕೃಷ್ಣ ಹೀಗೆ ಹೇಳ್ತಾನೆ, ಒಂದು ಸಣ್ಣ ಬಾವಿ ಮಾಡುವ ಕೆಲಸವನ್ನೆಲ್ಲ ಒಂದು ದೊಡ್ಡ ಜಲಾಶಯವೂ ಮಾಡುತ್ತೆ ಅಂತ. ಅದೇ ರೀತಿ ವೇದ ಅನ್ನೋದು ದೊಡ್ಡ ಸಾಗರ. ಇದರಲ್ಲಿ ಹೇಳಿರುವಂತಹ ಎಲ್ಲ ವಿಧಿಗಳನ್ನ, ನಿಯಮಗಳನ್ನು ಯಾರಿಗೂ ಪಾಲಿಸಲಿಕ್ಕೆ ಸಾಧ್ಯವಿಲ್ಲ. ಎಲ್ಲ ವೇದಾಂತವನ್ನ, ಉಪನಿಷತ್ತನ್ನ ಸಮಗ್ರವಾಗಿ ಅಧ್ಯಯನ ಮಾಡುವವರು ಯಾರೂ ಇಲ್ಲ. ವೇದಗಳ ಉದ್ದೇಶವನ್ನು ಕಾರ್ಯಗತ ಮಾಡಲು ವಿಶೇಷವಾದ ಜ್ಞಾನ ಬೇಕಾಗ್ತದೆ ನಮಗೆ. ಅದಕ್ಕಾಗಿ ಶಕ್ತಿ, ಸಮಯ, ಸಂಪನ್ಮೂಲಗಳ ಅವಶ್ಯಕತೆ ಇದೆ. ಈ ಯುಗದಲ್ಲಿ ಅದು ನಮಗೆ ಸಾಧ್ಯ ಇಲ್ಲ. ಅಂತಹ ಯೋಗಿಗಳು, ಸಿದ್ಧ ಪುರುಷರು ಸ್ವಲ್ಪ ಮಟ್ಟಿಗೆ ಜ್ಞಾನವನ್ನು ಹೊಂದಿರ್ತಾರೆ. ಹಾಗಾಗಿ ಈ ಕಲಿಯುಗದ ಜನರಿಗೆ ಬೇಕಾಗಿ ಕೇವಲ ದೇವನಾಮ ಸಂಕೀರ್ತನೆ ಮಾಡುವಂಥದ್ದು, ದೇವರ ನಾಮ ಜಪ ಸ್ತೋತ್ರಗಳನ್ನು ಪಠಿಸುವುದು, ಸದಾ ದೇವರನ್ನು ಧ್ಯಾನಿಸ್ತಾ ಇರುವುದು ಭಕ್ತಿಯಿಂದ, ನಿಷ್ಠೆಯಿಂದ. ಅಷ್ಟು ಮಾಡಿದರೆ ಸಾಕು, ನಮಗೆ ವೈದಿಕ ಸಂಸ್ಕೃತಿ ಅರ್ಥವಾಗುತ್ತೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಇನ್ನು ಇದೇ ಶ್ಲೋಕದಲ್ಲಿ ಬ್ರಾಹ್ಮಣ ಎನ್ನುವ ಪದದ ಉಲ್ಲೇಖ ಇದೆ. ಬ್ರಾಹ್ಮಣ ಎನ್ನುವ ಪದವನ್ನ ಜಾತಿ ಎಂದು ಪರಿಗಣಿಸಿದರೆ ಈ ಶ್ಲೋಕದ ನಿಜವಾದ ಅರ್ಥ ಸ್ವರೂಪ ನಮಗೆ ತಿಳಿಯೋದಿಲ್ಲ. ವೇದ ಗ್ರಂಥಗಳಲ್ಲಿ ಎಲ್ಲಿಯೂ ಜಾತಿಗಳ ಬಗ್ಗೆ ಉಲ್ಲೇಖವಿಲ್ಲ. ಬ್ರಾಹ್ಮಣ ಅಂದರೆ ಬ್ರಹ್ಮ ಅಣತೀತಿ ಅಂತ ಅರ್ಥ. ಅಂದರೆ ಬ್ರಹ್ಮತತ್ವವನ್ನು ಅರ್ಥ ಮಾಡಿಕೊಂಡವ ಬ್ರಾಹ್ಮಣ ಎಂದರ್ಥ. ಬ್ರಹ್ಮ ಎಂದರೆ ಎಲ್ಲಕ್ಕಿಂತ ದೊಡ್ಡದಾದುದು. ಇಲ್ಲಿ ಎಲ್ಲಕ್ಕಿಂತ ದೊಡ್ಡದು ಎಂದರೆ ವೇದ ಮತ್ತು ವೇದವೇದ್ಯನಾದ ಭಗವಂತ. ವೇದವನ್ನು ಹಾಗೂ ವೇದವೇದ್ಯನಾದಂತಹ ಭಗವಂತನನ್ನು ಅರ್ಥ ಮಾಡಿಕೊಂಡವ ಬ್ರಾಹ್ಮಣ, ಅಂದರೆ ಜ್ಞಾನಿ ಎಂಬ ಅರ್ಥವನ್ನ ಕೊಡುತ್ತದೆ. ಅಂದರೆ ಈ ಶ್ಲೋಕದಲ್ಲಿ ಬಾವಿ ಮತ್ತು ಜಲಾಶಯದ ಪ್ರಸ್ತಾಪ ಇತ್ತು ಅಲ್ವಾ? ಹಾಗಾದ್ರೆ ಜ್ಞಾನಿಯು ಜಲಾಶಯದಂತೆ ತುಂಬಿ ಹರಿಯುವ ನೀರಿನ ಫಲವಾದರೆ, ಅಜ್ಞಾನಿ ಅಥವಾ ಅಲ್ಪಜ್ಞಾನಿಗೆ ಬಾವಿಯ ನೀರಿನ ಫಲ ಅಂತ ಅರ್ಥ. ಅಂದ್ರೆ ನಾವು ಹೇಳ್ತೇವಲ್ವಾ, ಕೂಪಮಂಡುಕ ಅಥವಾ ಬಾವಿಯೊಳಗಿನ ಕಪ್ಪೆ ಅಂತ. ಹಾಗೆ ಅಂದ್ರೆ ಸ್ವಲ್ಪ ತಿಳಿದುಕೊಂಡವನು ಬಾವಿಯೊಳಗಿರೋ ಕಪ್ಪೆ ಅನ್ಕೊಳ್ತಂತೆ ಇದೇ ಪ್ರಪಂಚ ಅಂತ. ಹಾಗಾಗಿ ಅಷ್ಟೊಂದು ವಿಶಾಲವಾಗಿರುವಂತಹ ವೇದವನ್ನು ಅರಿಯುವುದು ಜನಸಾಮಾನ್ಯರಿಗೆ ನಮಗೆ ತುಂಬಾ ಕಷ್ಟ. ಹಾಗಾಗಿ ಅದರ ಬದಲು ನಾವು ಕೇವಲ ನಿಷ್ಠೆಯಿಂದ, ಭಕ್ತಿಯಿಂದ ಶ್ರೀಕೃಷ್ಣನ, ದೇವನ ನಾಮಸ್ಮರಣೆ ಮಾಡಿದರೆ ಸಾಕು, ನಾವು ವೇದಾಂತವನ್ನು ಅರ್ಥ ಮಾಡಿಕೊಂಡಷ್ಟೇ ಪುಣ್ಯ ಲಭಿಸುತ್ತೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಇನ್ನು ಕರ್ಮಫಲ ಸಿದ್ಧಾಂತದ ಬಗ್ಗೆ ಶ್ರೀಕೃಷ್ಣ ಏನೆಲ್ಲ ಹೇಳುತ್ತಾನೆ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಅಲ್ಲಿಯ ತನಕ ವಂದನೆಗಳು.